ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಏನು ಮಾಡಿ ತೋರಿಸ್ತಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದಲ್ಲ. ನಾನು ಅದನ್ನು ಹೇಳ್ತೀನಿ. ಇವತ್ತು ನಾನು ಎಗ್ ಬಟರ್ ಮಸಾಲ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಸರಳವಾಗಿ ಮಾಡ್ಕೋಬೋದು ಅಂತ ನಾವು ಕೂಡ ಬನ್ನಿ ಹೋಗೋಣ. ಇವಾಗ ನಾನು ನಮ್ಮ ಅಡುಗೆ ಮನೆಗೆ ಹೇಗೆ ಮಾಡೋದು ಫಸ್ಟ್ ಪ್ರೊಸೀಜರ್ನಲ್ಲಿ ನಾನು ಎಗ್ಗನ್ನು ಬೇಯಿಸ್ಲಿಕ್ಕೆ ಇಟ್ಕೊಡ್ತೇನೆ. ಒಂದು 6 ಎಗ್ ತೊಗೊಂಡಿದ್ದೇನೆ. ಇದು ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವತ್ತು ನಾನು ಮಿಡ್ ಮಾರ್ನಿಂಗ್ ಡ್ರಿಂಕಲ್ಲಿ ABC ಜ್ಯೂಸ್ ಮಾಡ್ಕೊಂಡಿದ್ದೆ. ಅದರ ಲಿಂಕು ಹಿಂದಿನ ವಿಡಿಯೋದಲ್ಲಿ ಶಾರ್ಟ್ನಲ್ಲಿದೆ, ನೋಡ್ಕೊಳ್ಬೋದು ನೀವು. ಇವಾಗ ನಾನು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬಟರ್ ಹಾಕ್ಕೊಳ್ತೇನೆ. ಇದು ಬಟರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಸಾಮಾನುಗಳನ್ನು ಹಾಕ್ತೇನೆ. ಏನಂದರೆ ಕಾಳು ಮೆಣಸು, ಜೀರಿಗೆ, ಒಂದು 4 ಲವಂಗ, ಸೋಂಪು ಕಾಳು, ಚಕ್ಕೆ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೇನೆ, ಅಥವಾ ನೀವು ಒಂದು ಮೀಡಿಯಮ್ ಸೈಜ್ನಲ್ಲಿ 2 ತೊಗೋಬೋದು. ನಾನು ಒಂದು ದೊಡ್ಡದಾಗಿರೋಂಥ ಒಂದು ಈರುಳ್ಳಿ ತೊಗೊಂಡಿದ್ದೇನೆ, ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಗೆಡ್ಡೆ ಶುಂಠಿ, ಬೆಳ್ಳುಳ್ಳಿ ಹಾಗೂ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೇನೆ. ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಗೋಡಂಬಿ ಹಾಕಿದ್ದೇನೆ, ಒಂದು 10-12 ಗೋಡಂಬಿ ಹಾಕಿದ್ದೇನೆ. ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಆಮೇಲೆ ನಾನು 2 ಟೊಮೆಟೊ ತೊಗೊಂಡಿದ್ದೇನೆ, ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡು 2 ಟೊಮೆಟೊ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಅದು ಸಾಫ್ಟಾಗಿ ಬರುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಕೂಡ ಸಾಫ್ಟಾಗಿ ಆಗುತ್ತೆ ಅದು ಉಪ್ಪು ಹಾಕೋದ್ರಿಂದ. ನಂತರ ನಾನು 1-2 ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಹಾಕ್ಕೊಳ್ತೇನೆ, ಯಾಕಂದರೆ ಇದರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಬ್ಯಾಡಗಿ ಮೆಣಸು ಹಾಕೊಳ್ಳೋಣ. ಆಮೇಲೆ 1 ಸ್ಪೂನ್ ನಾನು ಖಾರದ ಪುಡಿ ಹಾಕ್ಕೊಳ್ತೇನೆ. ಖಾರದ ಪುಡಿ ಇದು ನಮಗೆ ಒಂದು ಒಳ್ಳೆ ಖಾರನೂ ಕೊಡುತ್ತೆ ಮತ್ತು ಒಂದು ಬಣ್ಣ, ಒಳ್ಳೆ ಕಲರ್ ಕೊಡುತ್ತೆ ಇದರಿಂದ. ಇದು ನಾವು ಮನೆಯಲ್ಲೇ ಅಂದರೆ ಪೌಡರ್ ಮಾಡಿಟ್ಕೊಂಡಿದ್ದು ಖಾರದ ಪುಡಿ. ಒಂದು ಒಳ್ಳೆ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಇದಿಷ್ಟು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ತಣ್ಣಗಾಗ್ಲಿಕ್ಕೆ ಬಿಡೋಣ. ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಅದೇ ಫ್ಯಾನ್ನಲ್ಲಿ ನಾನು ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅರಿಶಿಣ ಪುಡಿ, ಉಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಬೇಯಿಸಿದ ಮೊಟ್ಟೆ ಇದೆಯಲ್ಲ ಅದರ ಸಿಪ್ಪೆ ಎಲ್ಲ ತಗೊಂಡ್ಬಿಟ್ಟು ಇವಾಗ ನಾನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಾಡ್ತೇನೆ. ಅದಕ್ಕೆ ಒಂದು ಮಧ್ಯದಿಂದ ಉದ್ದದಲ್ಲಿ ಸೀಳಿಲ್ಲ, ನಾನು ಅಡ್ಡದಲ್ಲಿ ಒಂದು ಚಾಕುವಿಂದ ಗೆರೆ ಹಾಕ್ಕೊಂಡಿದ್ದೇನೆ. ಅದರಲ್ಲಿಂದ ಅದಕ್ಕೆ ಈ ಮಸಾಲೆಗಳು, ಖಾರದ ಪುಡಿ ಎಲ್ಲ ಇದೆಯಲ್ಲ ಒಳಗಡೆ ಸೇರಿಕೊಂಡು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಆಮೇಲೆ ನಾವು 1-2 ನಿಮಿಷ ಅದರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನಾನು. ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಈಗ ಅದೇ ಪಾತ್ರೆಯಲ್ಲಿ, ಅದೇ ಎಣ್ಣೆಯಲ್ಲಿ ನಾನು ಮತ್ತೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತೇನೆ. ಆಮೇಲೆ ಬಟರ್ ಹಾಕ್ಕೊಂಡ್ಬಿಟ್ಟು ಈಗ ನಾನು ಅದಕ್ಕೆ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ 1 ಈರುಳ್ಳಿ ತೊಗೊಂಡಿದ್ದೇನೆ. ನೀವು ಇನ್ನೂ ಹೆಚ್ಚು ಬೇಕಾದರೆ ಮತ್ತೊಂದು ಈರುಳ್ಳಿ ಹಾಕ್ಕೋಬೋದು. ಸಣ್ಣದಾಗಿ ಹೆಚ್ಕೊಂಡು ಹಾಕ್ಬೋದು, ಮೀಡಿಯಮ್ನಲ್ಲೂ ಹೆಚ್ಕೊಂಡು ಹಾಕ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಈ ಬಟರ್ ಕರಗಿದ ಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಈರುಳ್ಳಿಯನ್ನು ಕಟ್ ಮಾಡ್ಕೋಬೋದು. ನಾನು ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೇನೆ, ನೀವು ಇನ್ನೂ ಬೇಕಾದರೆ ಹೆಚ್ಚು ಹಾಕ್ಕೊಳ್ಬೋದು. ಇದಕ್ಕೆ ನಾನು ರುಬ್ಕೊಂಡಿರೋಂಥ ಮಸಾಲೆ ಇದೆಯಲ್ಲ
ಅದು ಹಾಕ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೋಡ್ತಾ ಇರಿ, ಚೆನ್ನಾಗಿ ಮುಂದೆ ಇನ್ನೂ ಹೇಗೆ ಹೇಗೆ ಮಾಡ್ತಾರೆ ಅಂತ ನೋಡಿಕೊಂಡು ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಆಮೇಲೆ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ತುಂಬ ಒಳ್ಳೆಯ ಒಂದು ಸ್ಪೈಸಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ರೆಸ್ಟೋರೆಂಟ್ ಸ್ಟೈಲಿನ ಒಂದು ಎಗ್ ಬಟರ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆಗಾಗಲಿ, ರೊಟ್ಟಿಗಾಗಲಿ, ರೈಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಜೀರಾ ರೈಸ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಪೂರಿಗಾದರೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಯಾವ ರೀತಿಯಲ್ಲಿ ತೊಗೊಂಡ್ರೂ ಅದು ತುಂಬ ಚೆನ್ನಾಗಿರುತ್ತೆ, ಒಂದು ಸ್ಪೈಸಿಯಾಗಿ ಯಮ್ಮಿಯಾಗಿ. ಈ ಮಸಾಲೆಯನ್ನು ನಾವು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು, ಅದೇ ಎಣ್ಣೆಯಲ್ಲಿ, ಬಟರ್ನಲ್ಲಿ. ಫ್ರೈ ಆದಮೇಲೆ ಅದು ಎಣ್ಣೆಯೆಲ್ಲ ಬಿಟ್ಕೊಳ್ಳಿಕ್ಕೆ ಬರುತ್ತೆ. ಆವಾಗ ನಾವು ಮತ್ತೊಂದು ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲೆ ಪುಡಿ, ಈ ಮೂರನ್ನು ಹಾಕಿಬಿಟ್ಟು ಚೆನ್ನಾಗಿ ಮತ್ತೊಂದು ಸಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಆಗೋ ಹಾಗೆ. ನೀರೆಲ್ಲ ಇಂಗಬೇಕು, ಅದರ ಎಣ್ಣೆ ಎಲ್ಲ ಹೊರಗಡೆ ಬರುತ್ತೆ, ನಾವು ಹಾಕಿದ್ದೇನು ಎಣ್ಣೆ ಅಥವಾ ಬಟರ್ ಇದೆಯಲ್ಲ. ಆಮೇಲೆ ಆಮೇಲೆ ನಾವು ನೀರು ಹಾಕ್ಕೋಬೇಕು. ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕು. ತುಂಬ ತೆಳುವಾಗೆಲ್ಲ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ಹಾಕ್ಕೊಳ್ಳೋಣ. ಆಮೇಲೆ ಮತ್ತೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನಾವು ಉಪ್ಪು ಹಾಕ್ಕೊಳ್ಬೇಕು. ಇದಿನ್ನೂ ಗಟ್ಟಿ ಇದೆ, ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು. ಆಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಈ ಥರ ಮಾಡೋದ್ರಿಂದ. ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಟೇಸ್ಟ್ ನೋಡಿಬಿಟ್ಟೆ ಎಲ್ಲರೂ ಯಾವಾಗಲೂ ಟೇಸ್ಟ್ ನೋಡಿಬಿಟ್ಕೊಂಡು ಉಪ್ಪು ಹಾಕಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಈಗ ನಾನು ಫ್ರೈ ಮಾಡ್ಕೊಂಡಿರೋಂಥ ಒಂದು ಮೊಟ್ಟೆ ಎಗ್ ಇತ್ತಲ್ಲ, ಅದನ್ನು ಇವಾಗ ಹಾಕ್ಕೋಬೇಕು. ಇದು ಹಾಕಾದ್ಮೇಲೆ ನಾವು ಒಂದು ಒಳ್ಳೆ ಕುದಿ ಮಾಡ್ಕೋಬೇಕು. ಇದಕ್ಕೆ ನಾನು ಮೇಲಿಂದ ಕಸೂರಿ ಮೆಥಿ ಹಾಕ್ಕೊಳ್ತೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ತುಂಬ ಚೆನ್ನಾಗಿರುತ್ತೆ. ಇದು ತಣ್ಣಗಾದಮೇಲೆ ಮತ್ತು ಟೇಸ್ಟ್ ಬರುತ್ತೆ. ಇವತ್ತಕ್ಕಿಂತ ನಾಳೆ ಮತ್ತು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಮಾಡಿ ತಿನ್ನಿ. ಮೇಲ್ಗಡೆಯಿಂದ ನಾನೀಗ ಕ್ರೀಮ್ ಹಾಕಬೇಕು. ಒಂದು ಸ್ವಲ್ಪ ಕ್ರೀಮ್, 1-2 ಸ್ಪೂನಷ್ಟು ಕ್ರೀಮ್ ಇದ್ದರೆ, ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಇದು ನೀವು ಮಾಡಿ ನೋಡಿ, ಕಲೀರಿ. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ನೀವು ಮಾಡಿ ಬಡಿಸಿ, ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟಲ್ಲಿ. ನೀವು ಎಲ್ಲರೂ ನೋಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿರಿ, ವ್ಯೂಸ್ ಕೊಡಿರಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತಿನ ಇಲ್ಲಿಗೆ ಮುಗಿಸ್ಕೊಂಡ್ಬಿಟ್ಟು ಮುಂದಿನ ವಿಡಿಯೋಗೋಸ್ಕರ ಮತ್ತೊಂದು ಬೇರೆ ಹೊಸ ಡಿಶ್ ಒಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. Bye bye bye.